ಹಲೋ ಹಾಯ್ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ವಿನೆಸ್ಟ್. ತುಂಬ ದಿನ ಆಯಿತು ನಾನು ಯಾವುದೇ ವೀಡಿಯೋಸ್ಗಳನ್ನ ಹಾಕಿಲ್ಲ. ಬಿಕಾಸ್ ಸ್ವಲ್ಪ ನಿಮ್ಗೆ ಗೊತ್ತಲ್ವ, ಆ್ಯಸ್ ಎ ಟ್ವಿನ್ಸ್ ಇರೋದ್ರಿಂದ ನನಗೆ ತುಂಬ ಟೈಮ್ ಬೇಕಾಗುತ್ತೆ ಅವ್ರ ಜೊತೆಲೇ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ತುಂಬ ವೀಡಿಯೋಸ್ಗಳನ್ನ ಮಾಡಲಿಕ್ಕಾಗಿಲ್ಲ. ಬಟ್ ಅಂದ್ರೂ ನಾನು ನಿಮ್ಮ ಕಾಮೆಂಟ್ಸ್ಗಳನ್ನ ಎಲ್ಲನೂ ಓದ್ತಾ ಇರ್ತೀನಿ. ಸೊ ನನಗೆ ಅನಿಸಿದರೆ ಆ ಕಾಮೆಂಟ್ಗೆ ಯೂಶ್ವಲಿ ವೀಡಿಯೋಸ್ ಮಾಡಲೇಬೇಕು, ಬಿಕಾಸ್ ಅದರಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ ಅಂತ ಅನಿಸಿದ್ರೆ ನಾನು ಡೆಫಿನೆಟಾಗಿ ನಾನು ಟೈಮ್ ತೊಗೊಂಡ್ಬಿಟ್ಟು ವೀಡಿಯೋ ಮಾಡ್ತೀನಿ. ಸೊ ಹಾಗೆ ನನಗೊಬ್ಬರು ಕೇಳಿದರು, ಅವ್ರು ಏನಂದರೆ ನನ್ನ ಯಾವ ರೀತಿ ನನ್ನ ಡೈಲಿ ರೂಟೀನ್ ಇರ್ತಿತ್ತು ಬಿಫೋರ್ ಪ್ರೆಗ್ನೆನ್ಸಿ, ಹೇಗೆ ನಾನು ಮ್ಯಾನೇಜ್ ಮಾಡಿದೆ ನನ್ನ ಲೈಫ್ ಸ್ಟೈಲ್ನ, ಸೊ ದ್ಯಾಟ್ ನಾನು ಕನ್ಸೀವ್ ಆಯಿತು, ಬೇಗ PCOD ಇದ್ರು ಅಂತ ಅದ್ರ ಬಗ್ಗೆ ಮಾಡಿ ಅಂತ ಹೇಳಿದರು. ಸೊ ನಾನು ಅದಕ್ಕೋಸ್ಕರನೇ ಅಂತ ಈ ಪರ್ಟಿಕ್ಯುಲರ್ ಆಗಿ ವಿಡಿಯೋನ ಮಾಡ್ತಾ ಇದ್ದೀನಿ. ವಾಟ್ ಆರ್ ದ ಟಿಪ್ಸ್ ಐ ಫಾಲೋ ಟು ಕನ್ಸೀವ್ ಅರ್ಲಿ, ಇದು ಈ ಟಾಪಿಕ್ ಆಗಿರುತ್ತೆ. ಅದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಾಗುತ್ತೆ, ನಿಮ್ಮ ಲೈಫ್ ಸ್ಟೈಲ್ ಅಲ್ವಾ. ಲೈಫ್ ಸ್ಟೈಲ್ ಅಂದರೆ ಏನು, ನೀವು ಇದಕ್ಕೋಸ್ಕರ ಬೇರೆ ಡಿಫ್ರೆಂಟಾಗಿ ಯಾವುದೇ ರೀತಿ ಏನಂತಾರೆ ಡಿಫ್ರೆಂಟ್ ರೂಟೀನ್ ಫಾಲೋ ಮಾಡಬೇಕು ಆ ಥರ ಏನಿಲ್ಲ. ನಿಮ್ಮ ಡೈಲಿ ಏನಿರುತ್ತೆ ಅದನ್ನೇ, ಬಟ್ ಹೆಲ್ದಿಯರ್ ವರ್ಷನ್ ಆಫ್ ದ್ಯಾಟ್ ಅಷ್ಟೇ ಇರುತ್ತೆ. ಹೆಲ್ದಿಯರ್ ವರ್ಷನ್ ಆಫ್ ಯುವರ್ ಡೈಲಿ ರೂಟೀನ್ ಇರುತ್ತೆ. ಹಾಗೆ ಅದರಲ್ಲಿ ಫಸ್ಟ್ ಏನಾಗುತ್ತೆ ಅಂದರೆ ಬೆಳಗ್ಗೆ ಬೇಗ ಏಳೋದು. ಅಂದರೆ ಬೆಳಗ್ಗೆ ಬೇಗ ಅಂದರೆ ಯೂಶ್ವಲಿ ಕೆಲವೊಬ್ಬರಿಗೆ ಏನಾಗುತ್ತೆ, ಅವರು ವರ್ಕ್ ಲೈಫ್ ಆ ಥರ ಇರುತ್ತೆ, ಇಲ್ಲ ಅಂದರೆ ಅವ್ರ ಲೈಫ್ ಸ್ಟೈಲ್ ಆಗಿರುತ್ತೆ, ನೈಟ್ ಶಿಫ್ಟ್ ಇರುತ್ತೆ, ಓದೋದು ಮಾಡೋದು, ಇಲ್ಲ ಯಾವುದೇ ಜಾಬ್ ಆಗಲಿ ಈ ಥರ ಇರೋದ್ರಿಂದ ಅವ್ರಿಗೆ ಅದನ್ನು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಸೊ ಅಟ್ಲೀಸ್ಟ್ ಯು ವೇಕಪ್ ಬೈ 6 o'clock ಅಂದರೆ ಅದೇನು ತುಂಬಾ ಅರ್ಲಿ ಅಲ್ಲ, ತುಂಬಾ ಲೇಟ್ ಅಲ್ಲ. ಸೊ 6 o'clock ಇದು ಮ್ಯಾನೇಜಬಲ್ ಟೈಮು. 6 o'clock ಎದ್ಬಿಟ್ಟು ನಿಮ್ಮದು ಡೈಲಿ ಏನು ರಿಚುವಲ್ಸ್ ಇರುತ್ತಲ್ಲ ಅದನ್ನು ಕಂಪ್ಲೀಟ್ ಮಾಡಿ. ಆಮೇಲೆ ಫಸ್ಟ್ ಮೋಸ್ಟ್ ಥಿಂಗ್ ಅಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ಮಾಡಬೇಕನ್ನೋದಂದರೆ, ನಾನು ಫಾಲೋ ಮಾಡಿರೋದು ಅಟ್ಲೀಸ್ಟ್ ಬಿಸಿ ನೀರನ್ನಾದರೂ ಒಂದು ಗ್ಲಾಸ್ ಆದರೂ ಕುಡೀರಿ. ಇಲ್ಲಾಂದರೆ ಐ ವಿಲ್ ಗಿವ್ ಸಮ್ ಆಪ್ಷನ್ಸ್, ಲೈಕ್ ನಾನು ಯಾವ ಥರ ಅಂದರೆ ನನ್ನ ವೀಕಲ್ಲಿ ನನಗೆ ಯಾವುದು ಇಂಟ್ರೆಸ್ಟ್ ಅನಿಸುತ್ತಲ್ಲ ಆ ಥರದ್ದು ಕೆಲವೊಂದು ಡ್ರಿಂಕ್ಸ್ಗಳನ್ನ ನಾನು ಮಾಡಿಕೊಂಡು ಕುಡಿತಾ ಇದ್ದೆ. ಅದರಲ್ಲಿ ಫಸ್ಟ್ ಏನಂದರೆ ಜೀರಾ ವಾಟರ್, ಅಂದರೆ ಜೀರಿಗೆ ಇರುತ್ತಲ್ವ, ಅದನ್ನು 1 ಸ್ಪೂನ್ ಜೀರಿಗೆ ತೊಗೊಂಡ್ರೆ ಅದನ್ನು ಓವರ್ನೈಟ್ ಸೋಕ್ ಮಾಡಿ ಬೆಳಗ್ಗೆ ಏನು ಮಾಡಬೇಕು, ಅದನ್ನು ಬಾಯ್ಲ್ ಮಾಡಬೇಕು. ಸೊ 1 ಗ್ಲಾಸ್ ವಾಟರ್ ತೊಗೊಂಡ್ರೆ ಅದು ಹಾಫ್ ಅ ಗ್ಲಾಸ್ ಆಗಬೇಕು. ಆ ಥರ ಆಗಿದ್ದರೆ ಅದನ್ನ ಬಿಸಿ ಇರೋದ್ರಲ್ಲೇ ಸಿಪ್ ಮಾಡಿ ಕುಡಿಬೇಕು ನೀವು. ಇದು ಒಂದು ನಾನು ಅದನ್ನು ಕುಡಿತದ್ದೆ ಬೆಳಗ್ಗೆ, ಬಿಸಿ ನೀರು ಇಲ್ಲ ಅಂದರೆ ಜೀರಾ ವಾಟ್ರು. ಸೆಕೆಂಡ್ ಏನಂದರೆ ದಾಲ್ಚಿನ್ನಿ ಇರುತ್ತಲ್ವ, ಸಿನೆಮನ್ ಸ್ಟಿಕ್ ಇರುತ್ತಲ್ವ, ಅದನ್ನು ಕೂಡ ನೀವು ನೈಟಲ್ಲಿ ನೆನೆ ಇಟ್ಟು, ಸೇಮ್ ಪ್ರೊಸೀಜರ್ ಎಲ್ಲನೂ ಸೇಮೇ, ಆದರೆ ಡಿಫ್ರೆಂಟ್. ನಿಮ್ಮ ವೀಕ್ನ ನೀವು ಡಿವೈಡ್ ಮಾಡ್ಕೊಡಿ. ಇದೇನಂದರೆ ಆ್ಯಂಟಿ ಇನ್ಫ್ಲಮೇಟ್ರಿ ಇನ್ ನೇಚರ್ ಇರುತ್ತೆ. ಸೊ ನಿಮ್ಮ ದೇಹದಲ್ಲಾಗೋಂಥ ಬ್ಲೋಟಿಂಗ್ ಆಗಲಿ, ಮೂಡ್ ಸ್ವಿಂಗ್ಸ್ ಆಗಲಿ, ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಲಿ, ಇದನ್ನೆಲ್ಲನೂ ಕಂಟ್ರೋಲ್ ಮಾಡುತ್ತೆ. ಸಿನಮನ್ ವಾಟರ್ ಕುಡಿಬೋದು ನೀವು. ಇಲ್ಲಾಂದರೆ ಮೆಂತೆಕಾಳು ಇರುತ್ತಲ್ವ, ಆ ಮೆಂತೆಕಾಳನ್ನು ಕೂಡ ನೀವೇನು ಮಾಡಬೇಕು, 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಬೆಳಗ್ಗೆ ಅದನ್ನು ಬಾಯ್ಲ್ ಮಾಡಿಬಿಟ್ಟು ಸ್ಟ್ರೈನ್ ಮಾಡಿ ಕುಡಿಬೋದು. ಸೊ ಈ ಡ್ರಿಂಕ್ಸು, ಇಲ್ಲಾಂದರೆ ಸೋಪ್ ಇರುತ್ತಲ್ವ, ಸೋಪ್ಗಳನ್ನು ನೆನೆ ಇಡಿ, ಅಂದರೆ ಫೆನಲ್ ಸೀಡ್ಸ್ ಇರುತ್ತಲ್ವ, ಅದನ್ನು ನೆನೆ ಇಟ್ಬಿಟ್ಟು ಕುಡೀರಿ. ಅಂದರೆ ಇದು ಅಂದರೆ ನೀವು ಸ್ವಲ್ಪ ನಿಮ್ಮ ದಿನಚರಿಲಿ ನೀವು ಯಾವುದನ್ನ ಡಿವೈಡ್ ಮಾಡ್ತೀರಲ್ವ, ಆ ಥರ ನಿಮಗೆ ಹೀಟ್ ಬಾಡಿ ಇದ್ದರೆ ನೀವು ಯಾವ ಥರ ಕುಡಿಬೇಕು ನಿಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ಅದನ್ನು 1 ವೀಕ್ 2 ವೀಕ್ಸ್ ಫಾಲೋ ಮಾಡಿಬಿಟ್ರೆ ನಿಮ್ಗೆ ಅರ್ಥ ಆಗುತ್ತೆ, ಇದು ನನ್ನ ಬಾಡಿಗೆ ಸೆಟ್ ಆಗ್ತಾ ಇದೆಯಾ ಇಲ್ವಾ ಅಂತ ನಿಮ್ಗೆ ಡೆಫಿನೆಟ್ಲಿ ಅರ್ಥ ಆಗುತ್ತೆ. ಸೊ ಇದನ್ನು ನೀವು ಮಾಡಬೇಕು ಫಸ್ಟ್ ಮೋಸ್ಟ್ ಥಿಂಗ್. ಅದಾದಮೇಲೆ ಏನು, ಬ್ರೇಕ್ಫಾಸ್ಟ್, ಹೆಲ್ದಿ ಬ್ರೇಕ್ಫಾಸ್ಟ್ ಅಂದರೆ ಹೆವಿ ಬ್ರೇಕ್ಫಾಸ್ಟ್ ಮಾಡಿ. ಅಂದರೆ ಬ್ರೇಕ್ಫಾಸ್ಟಲ್ಲಿ ಸುಮ್ಮನೆ ಸ್ವಲ್ಪ ತಿಂದು ಸ್ವಲ್ಪ ಬಿಡೋದೆಲ್ಲ, ಚೆನ್ನಾಗೇ ಮಾಡಿ. ಅಂದರೆ ಪೋಹ ತಿಂದರೆ, ನಾನ್ ವೆಜಿಟೇರಿಯನ್ ಇದ್ದರೆ ಪೋಹ ವಿತ್ ಎಗ್ ತಿನ್ನಿ, ಬಾಯ್ಲ್ಡ್ ಎಗ್ ಇರುತ್ತಲ್ವ ಅದನ್ನು ತಿನ್ನಿ. ಇಲ್ಲಾಂದರೆ ಹೈ ಪ್ರೋಟೀನ್ ರಿಚ್ ಅಂದರೆ ಬ್ರೇಕ್ಫಾಸ್ಟ್ ಮಾಡಿ ಅಂತ ನಾನು ಹೇಳೋದು. ಅಂದರೆ ಓಟ್ಸ್ ತಿನ್ನಿ. ಹೆಲ್ದಿಯರ್ ವರ್ಷನ್, ನಿಮಗೆ ಏನಾದರೂ ಫ್ರೂಟ್ಸ್ ಸಲಾಡ್ ಮಾಡ್ಕೊಳ್ಳೋದ್ರೆ ಫ್ರೂಟ್ಸ್ ಸಲಾಡ್ ಮಾಡಿ, ಇಲ್ಲ ಸ್ಪ್ರೌಟ್ಸ್ ತಿಂತಾ ಇದ್ದರೆ ಸ್ಪ್ರೌಟ್ಸ್ ತಿನ್ಬೋದು, ಇಲ್ಲ ದೋಸೆ, ಇಡ್ಲಿ, ಇಟ್ಸ್ ಆಲ್ಸೋ ಗುಡ್ ಆಪ್ಷನ್, ಬಿಕಾಸ್ ಫರ್ಮೆಂಟೆಡ್ ಫುಡ್ಸ್ ಆರ್ ಗುಡ್ ಫಾರ್ PCOD. ಸೊ ಅದನ್ನು ಕೂಡ ನೀವು ಮಾಡ್ಬೋದು. ಇದೆಲ್ಲ ಏನಂದರೆ ನೀವು ಬೆಳಿಗ್ಗೆ ನಿಮ್ಮದೊಂದು ಸ್ವಲ್ಪನೇ ಟೈಮ್ ಬೇಕಾಗುತ್ತೆ ಸಪ್ರೇಟಾಗಿ ಮಾಡ್ಕೊಳ್ಳೋದಕ್ಕೆ, ಅದನ್ನು ನೀವು ಮಾಡ್ಕೊಳ್ಳಿ. ಆಮೇಲೆ ವೆನ್ ಇಟ್ ಕಮ್ಸ್ ಟು ಮಿಡ್ ಸ್ನ್ಯಾಕ್ಸ್, ಅಂದರೆ ಮಿಡ್ ಅಂದರೆ ಈಗ ನೀವು 8 o'clockಗೆ ಬ್ರೇಕ್ಫಾಸ್ಟ್ ಮಾಡಿದರೆ ಆಫ್ಟರ್ 2-3 hours ನನ್ನ ಮಗ ಆ ಥರ ಇದು ಮಾಡ್ತಾ ಇದ್ದಾನೆ. ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಬಿಕಾಸ್ ಮಕ್ಕಳ ಮನೆ ಅಲ್ವಾ, ಮನೆಯಲ್ಲಿ ಮಕ್ಕಳಿರೋದ್ರಿಂದ ಡಿಸ್ಟರ್ಬೆನ್ಸ್ ಅಂತ ಡೆಫಿನೆಟ್ಲಿ ಇರುತ್ತೆ. ಸೊ ಜಸ್ಟ್ ಇದು ಮಾಡ್ಕೊಳ್ಳಿ. ಏನಂದರೆ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಅಂದರೆ ನೀವು ಯಾವುದೇ ರೀತಿಯಾದರೂ ಫ್ರೂಟ್ಸ್ ತೊಗೋಬೋದು. ಫ್ರೂಟ್ಸಲ್ಲಿ ನಾನು ಹೇಳಿದ್ನೆಲ್ಲ ಸೀಡ್ ಸೈಕ್ಲಿಂಗ್ ಫಾಲೋ ಮಾಡ್ತಾಯಿದ್ರೆ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಾದರೂ ಹಾಕ್ಕೊಳ್ಳಿ ಅದನ್ನು, ಇಲ್ಲಾಂದರೆ
ಈ ಫ್ರೂಟ್ ಸಲಾಡ್ ಇರುತ್ತಲ್ಲ ಅದರಲ್ಲಿ ಹಾಕೊಳ್ಳಿ. ಡೈಲಿ ಒಂದು ಫ್ರೂಟ್ ನಿಮ್ಗೆ ಯಾವುದು ಅವೈಲೇಬಲ್ ಇರುತ್ತೆ ಅದನ್ನ ನೀವು ತಗೊಳ್ಬೋದು. ಬಿಕಾಸ್ ಇದೇನು ಫ್ಯಾನ್ಸಿ ಡಯಟ್ ಅಲ್ಲ, ನೀವು ಇದನ್ನ ಅಫೋರ್ಡೆಬಲ್ ಎಲ್ಲರೂ ಮಾಡ್ಬೋದು. ಬಿಕಾಸ್ ಮನೆಯಲ್ಲಿ ನೀವು ಫ್ರೂಟ್ಸ್ ತಂದೆ ಇಟ್ಟಿರ್ತೀರ, ನಿಮ್ಗೋಸ್ಕರ ಒಂದು ಫ್ರೂಟ್ನ ನೀವು ತೆಗೆದಿಟ್ಬಿಟ್ಟು ಅದನ್ನ ತಿನ್ನಿಟ್ಕೊಳ್ಳಿ. ಒಂದು ಬನಾನಾ ತಿನ್ನಿ, ಇಲ್ಲಾಂದ್ರೆ ಯಾವುದಾದ್ರೂ ಇವಾಗ ಸೀಬೆಕಾಯಿ ಬಂದಿರುತ್ತೆ, ಇಲ್ಲ ದ್ರಾಕ್ಷಿ ಬಂದಿರುತ್ತೆ, ಡಿಫ್ರೆಂಟ್ ನಿಮ್ಮ ಸೀಸನಲ್ಲಿ ಯಾವುದು ಸೀಸನಲ್ ಫ್ರೂಟ್ಸ್ ಇರುತ್ತಲ್ಲ ಅದನ್ನ ಒಂದು ಬೌಲ್ ಅಷ್ಟು ತಗೊಳ್ಳಿ. ಅದಾದ್ಮೇಲೆ ಏನಾಗುತ್ತೆ, ಆಫ್ಟರ್ನೂನ್ ಲಂಚ್ ಬರುತ್ತೆ. ಸೊ ಇದು ನೀವು ಇದೇನು ಕಟ್ಟಾಗಿ ಫುಡ್ನ ತಗೊಳ್ಳೋದು ಏನು ಇದರಲ್ಲಿ ಪ್ರಾಮುಖ್ಯತೆ ಅಂದರೆ, ನೀವು ಹೀಗೆ 2 hours 3 hours ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ತಿಂತಾ ಇದ್ದರೆ ನಿಮ್ಮ ಬಾಡಿ ಅದನ್ನು ಡೈಜೆಷನ್ ಮಾಡಿಸ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ ನಿಮಗೆ ಹೆವಿ ಅನಿಸಲ್ಲ ಮತ್ತು ಹಸು ಕೂಡ ಆಗಲ್ಲ ಜಾಸ್ತಿ. ಸೊ ಇದನ್ನು ನೀವು ಮಿಡ್ ಮಾರ್ನಿಂಗ್ ಇದಾಗುತ್ತೆ. ಆಮೇಲೆ ಆಫ್ಟರ್ನೂನ್ ಲಂಚಲ್ಲಿ ಬಂದಾಗ ನೀವು ಅಟ್ಲೀಸ್ಟ್ ರೈಸ್ ಆದರೂ ತೊಗೊಳ್ಳಿ, ಇಲ್ಲಾಂದರೆ ಚಪಾತಿ ತೊಗೊಂಡ್ರೆ 2 ಚಪಾತಿ. ಇಲ್ಲ ನಾನು ನಾರ್ತ್ ಕರ್ನಾಟಕ ಇದ್ದರೆ ನಾವು ರೊಟ್ಟಿ ಪ್ರಿಫರೇಬಲಿ ರೊಟ್ಟಿ ಊಟ ಮಾಡ್ತಿದ್ದು. ಸೊ ರೊಟ್ಟಿ ಈಸ್ ಅ ಗುಡ್ ಆಪ್ಷನ್. ಸೊ ರೊಟ್ಟಿ ಊಟ ಮಾಡ್ಕೋಬೋದು ನೀವು. ಹೋಲ್ ವೀಟ್ ಚಪಾತಿನಾದರೂ ತಿನ್ನಿ, ಇಲ್ಲಾಂದರೆ ರೊಟ್ಟಿ. ರೈಸ್ ತಿಂತಿದ್ರೆ ಒಂದು ಬೌಲ್ ಆಫ್ ರೈಸ್ ವಿತ್ ಗುಡ್ ಸಾಂಬಾರೆಲ್ಲ ಹಾಕ್ಕೊಂಡ್ಬಿಟ್ಟು ಒಂದು ವೆಜಿಟೇಬಲ್ ಹಾಕಿ ಸಾಂಬಾರು ಮಾಡ್ಕೊಳ್ಳಿ ಅದನ್ನು. ಇಲ್ಲಾಂದರೆ ಮತ್ತೆ ಫ್ರೂಟ್ಸ್ ಇದು ಸಲಾಡ್ಸ್ ಅಂತ ಮಾಡ್ತಿರಲ್ವ, ಸಲಾಡ್ಸ್ ಅಂದರೆ ಡಿಫ್ರೆಂಟ್ ಏನಲ್ಲ, ಮನೇಲೆ ಈ ಕ್ಯಾರೆಟ್, ಸೌತೆಕಾಯಿ ಮತ್ತು ಏನಾದರೂ ಈ ಥರ ನಿಮ್ಗೆ ಸಿಗುತ್ತಲ್ವಾ, ಈಗ ಆನಿಯನ್ಸ್, ಈಗ ಏನೇ ಸಲಾಡ್ಸ್ನ ನೀವು ಇಟ್ಕೊಂಡ್ಬಿಟ್ಟು ತಿನ್ನೋದು. ಅಂದರೆ ಏನಾಗುತ್ತೆ, ನಿಮ್ಮ ಪೋರ್ಷನ್ ನೀವು ಒಂದು ಪ್ಲೇಟ್ನ ನೀವು ಚೆಕ್ ಮಾಡಿದಾಗ ಜಾಸ್ತಿ ಗ್ರೀನರಿ ಇರುತ್ತೆ. ಸೊ ನಿಮಗೆ ಈಸಿಲಿ ಡೈಜೆಸ್ಟೇಬಲ್ ಮತ್ತು ನಿಮಗೆ ಶಕ್ತಿ ಕೊಡುತ್ತೆ. ಸೊ ಒಂದು ನಿಮಿಷ, ಈಸಿಲಿ ಡೈಜೆಸ್ಟ್ ಕೂಡ ಆಗುತ್ತೆ ಮತ್ತು ನಿಮಗೆ ಹೊಟ್ಟೆ ಫಿಲ್ ಆದಂಗೂ ಅನಿಸುತ್ತೆ. ಸೊ ಇದಿರುತ್ತೆ ಟೆಕ್ನಿಕ್ಕು. ಅದಾದಮೇಲೆ ಏನಾಗುತ್ತೆ, ಇವಾಗ ಮಧ್ಯಾಹ್ನ ಊಟ ಆಯಿತು, ಹೊಟ್ಟೆ ಫುಲ್ ಇರುತ್ತೆ. ಮತ್ತು ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ಬನ್ನಿ. ಸ್ನ್ಯಾಕ್ಸಲ್ಲಿ ಏನು ಮಾಡಿ, ಇವಾಗ ನೀವು ಪೀನಟ್ಸ್ ಇರುತ್ತಲ್ಲ, ಶೇಂಗಾ ಕಳೆ ಇರುತ್ತೆ, ಅದನ್ನ ಡ್ರೈ ರೋಸ್ಟ್ ಮಾಡ್ಕೊಂಡು ಇಟ್ಕೋಬೋದು. ಅಥವಾ ಇಲ್ಲಾಂದರೆ ಯಾವುದಾದ್ರೂ ಮಖಾನ ಅಂತಾರಲ್ವ ಅದನ್ನು ಡ್ರೈ ರೋಸ್ಟ್ ಮಾಡಿ, ಇಲ್ಲಾಂದರೆ ಪಫ್ಡ್ ರೈಸ್ ಇರುತ್ತಲ್ವ, ಅಂದರೆ ಚೂಡ್ವಾ ಮಾಡ್ಕೊಂಡು ತಿನ್ಬೋದು. ಚಾನ ಆಲ್ಮೋಸ್ಟ್ ಕಡಿಮೆ ಮಾಡಿ, ಟೀ ಕಾಫಿನ ಎಷ್ಟಾಗುತ್ತೆ ಅಟ್ಲೀಸ್ಟ್ ನಿಮಗೆ ಕುಡಿಯೋದೇ ರೂಢಿ ಇದ್ದರೆ ಒನ್ಸ್ ಇನ್ ಅ ಡೇ, ಅಂದರೆ ನೀವು ಮಾರ್ನಿಂಗಲ್ಲಿ ಬಿಸಿನೀರು ಮತ್ತು ಅದನ್ನು ಕುಡಿತಾ ಇರ್ತೀರಲ್ವ ಹೇಗಿದ್ರು. ಸೊ ನೀವು ಈವ್ನಿಂಗಲ್ಲಿ ಟೀನ ಕುಡೀರಿ. ಸೊ ಅದ್ರ ಜೊತೆಯಲ್ಲಿ ಹೆಲ್ದಿಯರ್ ಸ್ನ್ಯಾಕ್ಸ್, ಇಲ್ಲಾಂದರೆ ಚಿಕ್ಕಿ, ನಾನು ಲಾಸ್ಟ್ ವೀಡಿಯೋಸ್ನಲ್ಲಿ ಹೇಳಿದ್ನಲ್ವ ಅದನ್ನು ನೀವು ಮಾಡ್ಕೊಂಡ್ಬಿಟ್ಟು ತಿನ್ಬೋದು. ಸೊ ಇವಾಗ ನಿಮಗೆ ಇಲ್ಲಿವರೆಗೂ ಆಯಿತು. ನೈಟ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್, ಅಟ್ಲೀಸ್ಟ್ ನನಗೆ ಗೊತ್ತು ಆ್ಯಸ್ ಏನಂದರೆ ಹೌಸ್ ವೈಫ್ ಇದ್ದವರಿಗೆ ಅವರಿಗೆ ಅಷ್ಟೊಂದು 7 o'clock ವಿತಿನ್ 7 o'clock ಊಟ ಮಾಡೋದಕ್ಕಂತೂ ಆಗಲ್ಲ. ಬಿಕಾಸ್ ನಮಗೇನಾಗುತ್ತೆ, ಮನೇಲಿ ಎಲ್ಲರಿಗೂ ಊಟ ಮಾಡಿಸೋದು, ನಾವು ಮನೇಲಿ ಕೆಲಸ ಇರುತ್ತೆ, ನಾವೇ ಊಟ ಮಾಡ್ಕೊತ ಕೊಡೋಕ್ಕಾಗಲ್ಲ. ಅದು ನನಗೆ ಗೊತ್ತು, ನಾನು ಟ್ರೈ ಮಾಡಿದೆ, ಅದು ಪಾಸಿಬಲ್ ಇಲ್ಲ. ಸೊ ಅಟ್ಲೀಸ್ಟ್ ನೀವು ಬೈ 8:30 9 o'clock ಇದಾದರೂ ನೀವು ಊಟನ ಫಿನಿಶ್ ಮಾಡಿ. ನೈಟ್ ಎಷ್ಟಾಗುತ್ತೆ ಅಷ್ಟು ಕಡಿಮೆನೇ ಊಟನ ತೊಗೊಳ್ಳಿ, ಜಾಸ್ತಿ ಅಂತ ಅಂದರೆ. ಯಾಕಂದರೆ ಗೊತ್ತಾ, ನೈಟಲ್ಲಿ ನೀವು ಮಲ್ಗೋದ್ರಿಂದ ಹೆವಿ ಆ್ಯಕ್ಟಿವಿಟೀಸ್ ಇರೋಲ್ಲ. ಸೊ ಆ್ಯಕ್ಟಿವಿಟೀಸ್ ಇಲ್ಲ ಅಂದಾಗ ಡೈಜೆಷನ್ ಪ್ರೊಸೆಸ್ಸು ಸ್ಲೋ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಆ್ಯಸ್ ಪರ್ ಆಯುರ್ವೇದಿಕ್ ಆಗಲಿ ಯಾವುದೇ ಆಗಲಿ ನಿಮ್ಮದು ಮೊದಲು ನಮಗೂ ಹೇಳಿದಾರಲ್ವ, ಅಂದರೆ ಏನಂತಾರೆ, ಬೆಳಿಗ್ಗೆ ಯಾವ ಥರ ಅಂದರೆ ರಾಜನ್ ಥರ ಊಟ ಮಾಡಬೇಕಂತೆ, ನೈಟ್ ಬರ್ತಾ ಬರ್ತಾ ಭಿಕ್ಷುಕನ ಥರ ಊಟ ಮಾಡಬೇಕಂದ್ರೆ. ಅಂದರೆ ಭಿಕ್ಷುಕ ಅಂದರೆ ತಪ್ಪು ತಿಳ್ಕೊಬೇಡಿ, ಭಿಕ್ಷುಕ ಅಂದರೆ ಏನಂದರೆ ಸ್ವಲ್ಪ ನಿಮ್ಗೆ ಎಷ್ಟೇ ಸಿಕ್ತು ಊಟ ಸಿಗಲಿಲ್ಲ ಅಂದರೆ ಇಲ್ಲ, ಆ ಥರ ಜೀವನ ಅದು. ಅಂದರೆ ಸುಮ್ಮನೆ ಈಗ ನಿಮ್ಗೆ ಎಷ್ಟಾಗುತ್ತೆ ಅಷ್ಟೇ ಕಡಿಮೆ ಊಟ ಮಾಡಬೇಕು ನೈಟಲ್ಲಿ ಅಟ್ಲೀಸ್ಟ್. ಇಲ್ಲಾಂದರೆ ಆಗಲಿಲ್ಲ ಅಂದರೆ ಒಂದು ಗ್ಲಾಸ್ ಹಾಲನ್ನಾದರೂ ಕುಡಿದ್ಬಿಟ್ಟು ಮಲ್ಕೊಳ್ಳಿ. ಅದು ಆಯಿತಾ, ಇದು ನಿಮ್ಮದು ಊಟದ ಮೆನು ಆಯಿತು. ನಾನು ಇಷ್ಟನ್ನೇ ಫಾಲೋ ಮಾಡಿದ್ದು, ಯಾವುದೇ ಫ್ಯಾನ್ಸಿ ಡಯಟ್ಸ್ ಎಲ್ಲ ಬೇಡ, ಯಾವುದೇ ರೀತಿ ಏನಂತಾರೆ ಅವಕಾಡೋ ಟೋಸ್ಟು ಆ ಥರ ಈ ಥರ ಏನು ಹೆವಿ ದುಡ್ಡನ್ನ ಖರ್ಚು ಮಾಡಿ ಅಂತದಲ್ಲ. ಮನೇಲಿ ಏನು ಮಾಡ್ತೀರಾ ಅದನ್ನು ಸಬ್ಜಿ ಮಾಡಿದ್ರೆ ನಿಮ್ಗೆ ಸಬ್ಜಿ ಜಾಸ್ತಿ ಇಟ್ಕೊಳ್ಳಿ. ಅಂದರೆ ಈ ಥರ ನಿಮ್ಮದು ಊಟನೇ ನೀವು ಮ್ಯಾನೇಜ್ ಮಾಡೋದು, ಅದನ್ನ ಅಷ್ಟೇ ಇದು ಊಟದಲ್ಲಿ ನಾನು ಮಾಡಿರೋದು. ನಾನ್ ವೆಜಿಟೇರಿಯನ್ ಆದರೆ ಸ್ವಲ್ಪ ಎಗ್ನ ಜಾಸ್ತಿ ಇನ್ವಾಲ್ವ್ ಮಾಡಿ, ಫಿಶ್ನ ಇನ್ವಾಲ್ವ್ ಮಾಡ್ಕೊಳ್ಳಿ. ಆದಷ್ಟು ಕಡಿಮೆ ಚಿಕನ್ನ ಕಡಿಮೆನೇ ಯೂಸ್ ಮಾಡಿ ಅಂತ ನಾನು ಹೇಳೋದು. ಆಯಿತು, ಇಷ್ಟು ಊಟದಾಯಿತು. ಅದು ಬಿಟ್ಟರೆ ಈಗ ನೆಕ್ಸ್ಟ್ ಏನು ಬಂತು, ನಾನು ನಿಮಗೆ ಡ್ರಿಂಕ್ಸ್ಗಳನ್ನ ಹೇಳಿದ್ದೀನಿ. ಅಂದರೆ ಹೆಲ್ದಿಯರ್ ಡ್ರಿಂಕ್ಸ್, ಜೀರಾ, ಸಿನೆಮನ್ ಮತ್ತು ಮೆಂತೆ ಕಾಳ್ದು ಮತ್ತು ಸೋಪ್ ವಾಟರು, ಇವೆಲ್ಲನೂ ಏನಂತಾರೆ ನೀವು ಡೈಲಿ ತಗೊಳ್ಳೋದ್ರಿಂದ ನಿಮ್ಮ ಇನ್ಫ್ಲಮೇಟರಿ ನೇಚರ್ ಏನಿರುತ್ತೆ ಬಾಡಿಲಿ ಅದು ಕಡಿಮೆ ಆಗುತ್ತೆ, ಇನ್ಸುಲಿನ್ ಲೆವೆಲ್ ಕೂಡ ಕಂಟ್ರೋಲಲ್ಲಿ ಬರುತ್ತೆ. ಸೊ ಇದೆಲ್ಲ ಮಾಡೋದ್ರಿಂದ PCOD ಕಮ್ಮಿ ಆಗುತ್ತೆ ಆ್ಯಂಡ್ ಇಂಡೈರೆಕ್ಟಾಗಿ ನಿಮ್ಮ ವೇಟ್ ಕೂಡ ಕಡಿಮೆ ಆಗುತ್ತೆ. ಸೊ ಏನಾಗುತ್ತೆ, ನೀವು ಡೆಫಿನೆಟಾಗಿ ಒಂದು ಹೆಲ್ದಿ BMI ವೇಟ್ ಬರುತ್ತೆ. ಹಾಗಾಗಿ ನಿಮಗೆ ಬೇಗ ಕನ್ಸೀವ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಸೀಡ್ ಸೈಕ್ಲಿಂಗ್ ಇದೆಲ್ಲನೂ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮದು
ಬಾಡಿಲಿ ಎಗ್ ಡೆವಲಪ್ಮೆಂಟ್ ಆಗೋದಾಗ್ಲಿ, ಕನ್ಸೀವ್ ಆಗೋದಕ್ಕೆ ಲೈನಿಂಗ್ ಸಿಟ್ರಸ್ ಲೈನಿಂಗ್ ಫಾರ್ಮ್ ಆಗೋದಾಗ್ಲಿ ಎಲ್ಲನೂ ಬೇಗ ಆಗುತ್ತೆ. ಮತ್ತು ಇದರಲ್ಲಿ ಒಂದು ಪಾಯಿಂಟ್ನ ಮಿಸ್ ಔಟ್ ಮಾಡಿದೆ, ಅದೇನಂದರೆ ಎಕ್ಸಸೈಸ್. ನೀವು ಎಕ್ಸಸೈಸ್ನ ಮಾಡೋದು ಅಟ್ಲೀಸ್ಟ್ ಮಾರ್ನಿಂಗ್ ಆದರೂ ಮಾಡಿ, ಇಲ್ಲಾಂದರೆ ಈವ್ನಿಂಗಲ್ಲಿ ನಿಮಗೆ ಆಯಿತು ಅಂದರೆ ಈವ್ನಿಂಗ್ ಮಾಡ್ತಾಯಿದ್ರೆ 2 hours ಬಿಫೋರ್ ಯೋಗ ನಿಮ್ಮದು ಹೊಟ್ಟೆ ಖಾಲಿ ಇರಬೇಕಂದ್ರೆ 2 hours ಮೊದಲೇ ಊಟ ಮಾಡ್ಕೊಳ್ಳಿ, ಸೊ ದ್ಯಾಟ್ ನಿಮಗೆ ಇದಿರುತ್ತೆ, ಖಾಲಿ ಇರುತ್ತೆ. ಅದಾದಮೇಲೆ ಫಸ್ಟು ಯೋಗ ಮಾಡೋದಕ್ಕಿಂತ ಮೊದಲು ಒಂಚೂರು ವಾಕ್ ಮಾಡಿ, ಸ್ಟ್ರೆಚ್ ಎಲ್ಲ ಮಾಡಿ, ಬಾಡಿ ಎಲ್ಲ ಇದು ಮಾಡಿ. ಆಮೇಲೆ ನಾನು ಒಂದು ಯೂಟ್ಯೂಬರ್ಸ್ ವಿಡಿಯೋಸ್ ನೋಡಿ ಯೋಗನ ಮಾಡಿದ್ದು, ಮತ್ತು ನನಗೆ ಯೋಗನ ಮೊದಲಿಂದನೂ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ನಂದು ಫ್ಲೆಕ್ಸಿಬಿಲಿಟಿ ಚೆನ್ನಾಗಿತ್ತು. ಕೆಲವೊಂದು ಆಸನಗಳನ್ನು ನಾನು ಹೇಳ್ತೀನಿ, ಅದು ಯಾವುದಂದರೆ ಸೂರ್ಯ ನಮಸ್ಕಾರನ ಅಟ್ಲೀಸ್ಟ್ 2 or 3 ಸೆಟ್ ಮಾಡಿ, ಅಂದರೆ 12 ಸ್ಟೆಪ್ಸ್ ಇರುತ್ತಲ್ಲ ಅದನ್ನು 2 times 3 times ಮಾಡಿ. ನಿಮ್ಗೆ ಹೇಗೆ ಇನ್ಕ್ರೀಸ್ ಆಗುತ್ತಲ್ಲ ಆ ಥರ ನೀವು 12 times 24 times ಈ ಥರ ಮಾಡ್ಕೊಳ್ಳೋದು ಸ್ಟಾರ್ಟ್ ಮಾಡಿ. ಸೊ ಸ್ಟಾರ್ಟ್ ವಿತ್ 2 times ಆಯಿತಾ. ಅದಾದಮೇಲೆ ಬಟರ್ಫ್ಲೈ ಆಸನ ಮಾಡಿ, ಮತ್ತು ರಾಕ್ ದ ಬೇಬಿ ಆಸನ ಮಾಡಿ, ಮತ್ತು ನೆಕ್ಸ್ಟ್ ಏನಂತಂದರೆ ಈಗ ಚಕ್ರಾಸನ ಅಂತ ಬರುತ್ತೆ, ಶಿಶು ಆಸನ ಅಂತ ಬರುತ್ತೆ, ವಾಯು ಆಸನ, ಈ ಕೆಲವೊಂದು ಆಸನಗಳಿರುತ್ತಲ್ವ, ಹಾಲಾಸನ ಮತ್ತು ಸರ್ವಾಂಗಾಸನ, ಇವು ಕೆಲವೊಂದು ಆಸನಗಳಿರುತ್ತೆ. ಕೆಲವೊಂದು ಆದರೆ ನಾನು ಪಿಕ್ಸ್ಗಳನ್ನು ಈ ಸೈಡಲ್ಲಿ ನಾನು ಪ್ರೊವೈಡ್ ಮಾಡ್ತೀನಿ, ಇದನ್ನು ಮಾಡಿ. ಮತ್ತು ನಾನು ನಿಮಗೆ ಬೇಕಂದರೆ ಸಪ್ರೇಟಾಗಿ ಅದೊಂದು ವೀಡಿಯೋನೇ ನಾನು ಮಾಡಾಕ್ತೀನಿ, ಯಾಕಂದರೆ ನಾನು ಕೆಲವೊಂದು ಆಸನಗಳು ಮಾಡಿದ್ದು ಇದೆ ನನ್ನ ಹತ್ರ ಫೋಟೋಸ್ಗಳು, ಅದನ್ನು ನಾನು ನಿಮಗೆ ಕೊಡ್ತೀನಿ. ಇದನ್ನು ನೀವು ಫಾಲೋ ಮಾಡಬೇಕು ಯೋಗಾಸನದಲ್ಲಿ. ಅಂದರೆ ತುಂಬ ಜಾಸ್ತಿ ಅಂದರೆ ಬಟರ್ಫ್ಲೈ ಆಸನವನ್ನು ಮಾಡಲೇಬೇಕು. ಮತ್ತು ನೀವು ನೆಕ್ಸ್ಟ್ ಏನಂತಂದರೆ ರಾಕ್ ದ ಬೇಬಿ ಆಸನ ಒಂದಿರುತ್ತೆ, ನೀವು ಇಂಟರ್ನೆಟಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಡೆಫಿನೆಟಾಗಿ ಸಿಗುತ್ತೆ. ಮತ್ತು ಇನ್ನೊಂದೇನೆಂದರೆ ಈಗ ಸರ್ವಾಂಗಾಸನ ಅಂದರೆ ಕಾಲುಗಳನ್ನ ಮೇಲೆ ಎತ್ತೋದು. ಮತ್ತು ನೀವು ಏನಿಲ್ಲ ಅಂದ್ರೂ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಿಮ್ಮ ಬಾಡಿ ಫುಲ್ಲಾಗಿ ನಿಮ್ಮ ಸ್ಟ್ರೆಚ್ ಆಗುತ್ತೆ. ನಿಮ್ದು ಎಕ್ಸಸೈಸ್ ರೂಟೀನ್ನ ನೀವು ಡಿವೈಡ್ ಮಾಡ್ಕೋಬೋದು. ಕೆಲವೊಂದು ದಿನ ಯೋಗಾಸನ ಮಾಡಿ, ಕೆಲವೊಂದು ದಿನ ಕಾರ್ಡಿಯೋ ಮಾಡಿ, ಕೆಲವೊಂದು ದಿನ ಏನು ಮಾಡಿ ಏನಂತಾರೆ ಓನ್ಲಿ ವಾಕಿಂಗ್ ಮಾಡಿ. ಈ ಥರ ನಿಮ್ಮದು ಡೇನ ನೀವು ನಿಮ್ಮ ಡೇಸ್ಗಳನ್ನ ನೀವು ಡಿವೈಡ್ ಮಾಡಿಕೊಂಡು ಎಕ್ಸಸೈಸ್ಗಳನ್ನ ಮಾಡಬೇಕಾಗತ್ತೆ. ಮತ್ತು ಇನ್ನೊಂದು ಏನಂದರೆ ಇದು ಎಕ್ಸಸೈಸ್ಗೆ ಬಂದರೆ ಇದಾಯಿತು. ಮತ್ತು ಬೇಗ ಮಲಗಬೇಕು, ಬೇಗ ಏಳಬೇಕು, ಆಲ್ಮೋಸ್ಟ್ ಪಾಸಿಟಿವ್ ಮೈಂಡ್ ಸೆಟ್ನ ಇಟ್ಕೊಳ್ಬೇಕಾಗತ್ತೆ. ಯಾವುದೇ ರೀತಿ ನೆಗೆಟಿವ್ ಥಿಂಕಿಂಗ್ಸು, ನೆಗೆಟಿವ್ ಇದರಿಂದನೂ ನಿಮಗೆ ಇವೆಲ್ಲ ಮಾಡಿದ್ದು ಬೆನಿಫಿಟ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಯೂಶ್ವಲಿ ಬಿ ಪಾಸಿಟಿವ್. ನಿಮ್ದು ಎಷ್ಟು ಪಾಸಿಟಿವ್ ಇರ್ತೀರಾ ಅಷ್ಟು ಬೇಗ ರಿಸಲ್ಟ್ ಕೂಡ ಸಿಗುತ್ತೆ. ಇದು ಮಾಡಿದರೆ ಇಷ್ಟು ಮಾಡಿದರೆ ನಂಗೆ ಮಕ್ಕಳಾಗುತ್ತಾ, ಅದೂ ಇಲ್ಲ. ಬಟ್ ಆದರೆ ಇದೆಲ್ಲ ಏನಂದರೆ ನಾವು ಟ್ರೈ ಮಾಡೋದು. ಇದು ನಾವು ಟ್ರೈ ಮಾಡೋದ್ರಿಂದ ವಿ ಆರ್ ಗೋಯಿಂಗ್ ಒನ್ ಸ್ಟೆಪ್ ಫಾರ್ವರ್ಡ್ ಟು ದ ಡೆಸ್ಟಿನಿ. ನಾವು ಏನು ನಾವು ಒಂದು ಡಿಸೈಡ್ ಮಾಡ್ಕೊಂಡಿರ್ತೀವಲ್ಲ, ನಾವು ಈ ಗೋಲ್ ರೀಚ್ ಆಗಬೇಕಂತ ಒಂದು ಸ್ಟೆಪ್ ನಾವು ಫುಟ್ ಫಾರ್ವರ್ಡ್ ಮಾಡ್ದಂಗೆ. ಅದಾದಮೇಲೆ ನಮ್ಮ ಮೆಡಿಕಲ್ ಅಸಿಸ್ಟೆನ್ಸ್ ಕೂಡ ತುಂಬ ಇಂಪಾರ್ಟೆಂಟು. ನಾನು ಏನು ಮಾಡಿದ್ದೆ ಅಂದರೆ ಮೆಡಿಕಲ್ ಅಸಿಸ್ಟೆನ್ಸಲ್ಲಿ ನಾನು ಹೇಳಿದ್ನಲ್ವ, ನನಗೆ ಇರೆಗ್ಯುಲರ್ ಮೆನ್ಸಸ್ ಇರೋದ್ರಿಂದ ನನ್ನ ಮೆನ್ಸಸ್ನ ನಾನು ಓವ್ಯುಲೇಷನ್ನ ಟ್ರ್ಯಾಕ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ನಾನೇನು ಮಾಡಿದೆ, ಒಂದು ಕ್ಯಾಲೆಂಡರ್ ಟೈಪ್ ಮೇಂಟೈನ್ ಮಾಡಿದೆ. ಅಂದರೆ ಐ ಹ್ಯಾವ್ ರಿಟರ್ನ್ ಲೈಕ್ ನಾನು ಡಿಸೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ದೆ, ನೆಕ್ಸ್ಟ್ ಡಿಸೆಂಬರ್ವರೆಗೂ ನಾನು ಒಂದು ಕ್ಯಾಲೆಂಡರ್ಸ್ ಅಂದರೆ ಮಂತ್ಲಿ ಚಾರ್ಟ್ನ ಹಾಕಿದ್ದೆ. ಅದರಲ್ಲಿ ಯಾವಾಗ ನಿಮಗೆ ಪೀರಿಯಡ್ಸ್ ಬರುತ್ತೆ ಅದನ್ನ ಹಾಕ್ಬಿಟ್ಟು ನಾನು ಇಲ್ಲಿ ಒಂದು ಫೋಟೋ ಹಾಕ್ತೀನಿ, ಅದು ಹಾಕಬೇಕು. ನೆಕ್ಸ್ಟ್ ಪೀರಿಯಡ್ಸ್ ಬಂದಾಗ ನಿಮ್ಮ ಮಿಡ್ಲಲ್ಲಿ ಎಷ್ಟು ಸೈಕಲ್ ಅಂದರೆ ಎಷ್ಟು ದಿನ ಸೈಕಲ್ ಇದೆ ಅಂದರೆ 28 days ಸೈಕಲ್ ಇದೆ ಅಂತ ತಿಳ್ಕೊಳ್ಳಿ. ಅಂದರೆ ಮಿಡ್ ಆಫ್ ದಿ ಮಂತ್ ನಿಮಗೆ ಓವಲೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೇನು ಮಾಡ್ಬೋದು, ನೀವು ಓವಲೇಷನ್ ಟ್ರ್ಯಾಕ್ ಮಾಡ್ಬೋದು. ಓವಲೇಷನ್ ಟ್ರ್ಯಾಕ್ ಅಂದರೆ ಹೇಗೆ ಮಾಡೋದು, ಗುಂಡು ಓವಲೇಷನ್ ಟ್ರ್ಯಾಕ್ ಹೇಗೆ ಮಾಡ್ತೀರಾ ಅಂತಂದರೆ, ಫಸ್ಟ್ ಏನಂದರೆ ಅಟ್ಲೀಸ್ಟ್ 28 days ಅಂತ ಸೈಕಲ್ ಇಟ್ಕೊಳ್ಳೋಣ, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗೋದಕ್ಕೆ. ಅಂದರೆ ಪೀರಿಯಡ್ ಬರೋದಿರುತ್ತಲ್ವ, ಅದ್ರ ಬಿಫೋರ್ 14 days ನಿಮಗೆ ಓವಲೇಷನ್ ಆಗುತ್ತೆ ಅಂತ ಸೈಂಟಿಫಿಕಲಿ ಹೇಳ್ತಾರೆ. ಸೊ ಇವಾಗ 30 days ಸೈಕಲ್ ಅಂದರೆ 14 days ಮೈನಸ್ ಮಾಡಿ, ಅಂದರೆ ಅರೌಂಡ್ ಎಷ್ಟಾಗುತ್ತೆ 30ಯಲ್ಲಿ 14 ಮೈನಸ್ ಮಾಡಿದ್ರೆ ಇಲ್ಲಿ 6 ಅಂದರೆ ಒಂದು 16th ಅಂದರೆ ಪೀರಿಯಡ್ ಸ್ಟಾರ್ಟ್ ಆದ 16th ಡೇಯಿಂದ ನಿಮ್ಮ ರಿಲೇಷನಲ್ಲಿ ಇರಬೇಕಾಗುತ್ತೆ. ಅಂದರೆ ಡೇಟ್ ಬರೋ 1 week ಬಿಫೋರ್ ಬಿಟ್ಬಿಡಿ. ಅದರಿಂದ ಅಂದರೆ ಯೂಶ್ವಲಿ ನಿಮಗೇನು ಕನ್ಫ್ಯೂಷನ್ ಇದ್ದರೆ ನಾನು ಫಾಲೋ ಮಾಡಿದ್ದೆ ಅಂದರೆ, ನಿಮ್ಮ ಪೀರಿಯಡ್ಸ್ ಆಗಿರುತ್ತಲ್ಲ 10th ಡೇಯಿಂದ ನೆಕ್ಸ್ಟ್ ಡೇಟ್ ಬರೋ ಒಂದು 1 week ಮುಂಚೆವರೆಗೂ ನೀವು ನಿಮ್ಮ ಹಸ್ಬೆಂಡ್ ನೀವು ರಿಲೇಷನಲ್ಲಿ ಇರಬೇಕಾಗುತ್ತೆ. ಸೊ ಇದು ಓವಲೇಷನ್ ಮಾಡೋದು. ಅದು ಬಿಟ್ಟರೆ 1 day ಬಿಟ್ಟು 1 day ಈ ಥರ ನೀವು ಇದು ಮಾಡ್ಬೋದು.
ಇನ್ನೊಂದೇನೆಂದರೆ ನೀವು ಓವ್ಯುಲೇಷನ್ ಕಿಟ್ಸ್ ಬರುತ್ತೆ, ಅದನ್ನ ಕೂಡ ಯೂಸ್ ಮಾಡಿ ಓವ್ಯುಲೇಷನ್ ಟ್ರ್ಯಾಕ್ ಮಾಡ್ಬೋದು. ಏನೂ ಆಗಲ್ಲ, ಇದೆಲ್ಲ ಬೇಡ, ಇದೆಲ್ಲ ಗೋಜು, ಸುಮ್ಮನೆ ನಾವು ಏನಂತಾರೆ ಹಿಟ್ ಶಾಟ್ ಬೇಕು ಅಂತ ಅನ್ನೋದಾದರೆ ಓವ್ಯುಲೇಷನ್ ಇಂಡಕ್ಷನ್ ಮಾಡಿಸಿ, ಅಂದರೆ ಓವ್ಯುಲೇಷನ್ ಟ್ರ್ಯಾಕ್ ಮಾಡಿಸ್ಬೋದು. ಅಂದರೆ ಸ್ಕ್ಯಾನ್ ಮಾಡಿಸಿ ನಿಮ್ಮ ಡಾಕ್ಟ್ರಿಗೆ ಹೇಳ್ಬಿಟ್ರೆ ನಿಮ್ಮ ಡಾಕ್ಟ್ರ್ ಏನು ಮಾಡ್ತಾರೆ, ನಾನು ಇದನ್ನು ಕೂಡ ಮಾಡಿಸಿದ್ದೆ. ಏನಂದರೆ ನಿಮಗೆ ಕರೀತಾರೆ 1 ಮಂತಲ್ಲಿ ಕೆಲವೊಂದು ಡೇಟ್ಸ್, ಅಂದರೆ 10th ಡೇ, ಆಮೇಲೆ 12th ಡೇ, ಆಮೇಲೆ 14th ಡೇ, ಹೀಗೆ ನಿಮಗೆ 1-2 ಡೇಸ್ ಬಿಟ್ಟು ಕರೀತಾ ಇರ್ತಾರೆ. ಸ್ಕ್ಯಾನ್ ಮಾಡಿಸೋದ್ರಿಂದ ನಿಮ್ಮ ಎಗ್ ಗ್ರೋತ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಎಗ್ ಗ್ರೋತ್ ಆಗಿದೆ, ಯಾವಾಗ ಎಗ್ ಮೆಚೂರ್ ಆಯಿತು, ರಪ್ಚರ್ ಯಾವಾಗ ಆಯಿತು ಗೊತ್ತಾಗುತ್ತೆ. ಸೊ ನೀವು ಅಂದರೆ ಆ ಡೇಸಲ್ಲಿ ಕಾಂಟ್ಯಾಕ್ಟಲ್ಲಿ ಇದ್ದರೆ ನಿಮ್ಗೆ ಡೆಫಿನೆಟ್ ಆಗಿ ನಿಮ್ಮದು ಕನ್ಸೀವ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇದು ಒಂದು ನಾನು ಫಾಲೋ ಮಾಡಿರೋ ಟಿಪ್ಪು. ಇದು ಓವ್ಯುಲೇಷನ್ ಆಯಿತು, ಎಕ್ಸಸೈಸ್ ಆಯಿತು, ಹೆಲ್ದಿ ಲೈಫ್ ಸ್ಟೈಲ್ ಆಯಿತು, ಯೋಗ ಆಯಿತು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಇಷ್ಟೆಲ್ಲನೂ ನೀವು ಮಾಡಿದ್ರೆ ಡೆಫಿನೆಟ್ ಆಗಿ ನಿಮಗೆ ಮಕ್ಕಳನ್ನ ಆಗೋದಕ್ಕೆ ತುಂಬ ಚಾನ್ಸಸ್ಗಳು ಹೈ ಆಗುತ್ತೆ. ಸೊ ಇನ್ನೂ ಇದನ್ನ ಬಿಟ್ಟು ಮತ್ತೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಡೌನ್ ಮಾಡಿ. ಇದೊಂದು ಶಾರ್ಟ್ ವಿಡಿಯೋ ಆಗಿರುತ್ತೆ. ಸೊ ಇದೊಂದು ಏನಂತಾರೆ ರಫ್ ವಿಡಿಯೋ, ಬಿಕಾಸ್ ಯಾಕಂದರೆ ನಾನು ಅಷ್ಟೊಂದೆಲ್ಲ ಆರ್ಗನೈಸ್ ಮಾಡೋದಕ್ಕೆ ಆಗಲ್ಲ. ಜಸ್ಟ್ ಇಲ್ಲಿ ನೋಡಿ, ನನ್ನ ಮಕ್ಕಳನ್ನು ಇವಾಗ ಇದರಲ್ಲಿ ಇನ್ವಾಲ್ವ್ ಇರೋದ್ರಿಂದ ನಾನು ನಿಮ್ಗೇನು ಇನ್ಫಾರ್ಮೇಷನ್ ಬೇಕು ಐ ಹ್ಯಾವ್ ಜಸ್ಟ್ ಗಿವನ್. ಸೊ ಐ ಹೋಪ್ ನಿಮ್ಗೆ ಏನು ಬೇಕಾಗಿತ್ತು ಅದೆಲ್ಲ ವಿಡಿಯೋಸ್ಗಳಿಂದ ಮೂಲಕ ಸಿಕ್ಕಿದೆ ಅನ್ಕೊತೀನಿ. ಥ್ಯಾಂಕ್ ಯು, ಟೇಕ್ ಕೇರ್. ಮತ್ತು ಇನ್ನೂ ಏನಾದರೂ ಡೌಟ್ಸ್ ಇದೆ ಪ್ಲೀಸ್ ಕಮೆಂಟ್ ಡೌನ್ ಮಾಡಿ, ಮತ್ತು ನಾನು ನಿಮಗೆ ಆದರೆ ವಿಡಿಯೋಸ್ಗಳನ್ನ ಮಾಡಿ ನಿಮಗೆ ಹೇಳ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್.